ಜಿಮ್ಗೆ ಹೋಗ್ಬೇಕು, ಪ್ರೋಟೀನ್ ಪ್ರೋಟೀನ್ ಅಂತ ನಮ್ಮ ಚಿಕನ್ ತಿಂತಿದೆ ಇವತ್ತು. ಇದು ಅಮ್ಮಗೆ ಇದು ನಮ್ಮ ಅಮ್ಮಂದೇ ಇದು. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಡೇ 6 ದಿನ 6 ಆ್ಯಂಡ್ ಇವಾಗ ಜಸ್ಟ್ ಎದ್ದಿದ್ದೀನಿ ನಾನು. ಇವಾಗ ಏನಿಲ್ಲ, ಎದ್ದಿದ್ದು ಲೇಟಾಗಿದೆ ಆ್ಯಕ್ಚುಲಿ. ಇವತ್ತು ಬೆಳಿಗ್ಗೆ ಗಂಟೆ ಎಡಿಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ಮಿಸ್ 3:30 ಗಂಟೆ ಆಗಿತ್ತು ಎಡಿಟ್ ಮಾಡಿ ಇವಾಗ ಎದ್ದೆ. ಅಪ್ಪ ಫೋನ್ ಮಾಡಿದ್ರು ಅಂತ, ಏನಕ್ಕೆ ವಿಸ್ಕಿಗೆ ಚಿಕನ್ ತರಬೇಕು. ಏನಂದರೆ ನಮ್ಮ ಡಾಗ್ ಇದ್ದಾನಲ್ಲ ವಿಸ್ಕಿ, ಅವನು ಚಿಕನ್ ಇಲ್ಲದೆ ಊಟನೇ ಮಾಡಲ್ಲ. ಹಂಗೆ ಆಲ್ಮೋಸ್ಟ್ ಎವ್ರಿ ಡೇ ಚಿಕನ್ ಅಂತೀವಿ. ಅದಕ್ಕೆ ಅವನು ಅಷ್ಟು ದೊಡ್ಡ ಬಂದಿರೋದು ಚಿಕನ್ ತರೋದು. ಏನಂದರೆ ಅದು ಚಿಕನ್ ಅಂಗಡಿ ಇರೋದು ಮಾತುಕತೆ ಆಗಿದೆ. ಏನಂದರೆ ಚಿಕನ್ ಅಂಗಡಿಲಿ ಯೂಶ್ವಲಿ ನಿಮಗೆ ಗೊತ್ತಲ್ಲ, ಎಷ್ಟೊಂದು ಜನ ಕಾಲು ತೊಗೊಂಡೋಗಲ್ಲ, ನೆಕ್ ತೊಗೊಂಡೋಗಲ್ಲ. ಅದನ್ನು ಏನು ಮಾಡ್ತೀನಿ ಅಂದರೆ ಅದನ್ನು ದುಡ್ಡು ಕೊಟ್ಟು ನಾನು ತೊಗೋತೀನಿ ಕಡಿಮೆ ದುಡ್ಡಿಗೆ, ಅದು ವಿಸ್ಕಿಗೆ ಹಾಕೋದಕ್ಕೆ ಅಂತ. ಸೊ ಎವ್ರಿ ಟೈಮ್ ಜಾಸ್ತಿ ಇದ್ದಾಗ ಚಿಕನ್ ಅದು ಅಥವಾ ಸ್ವಲ್ಪ ಕಲೆಕ್ಟ್ ಆದಮೇಲೆ ಚಿಕನ್ ಅಂಗಡಿಯವ್ರು ಫೋನ್ ಮಾಡ್ತಾನೆ ನನಗೆ, ಚಿಕನ್ ಇದೆ ಬನ್ನಿ ತೊಗೊಂಡು ಹೋಗಿ ಅಂತ. ಅದಕ್ಕೆ ನಪ್ಪಕ್ಕೆ ಫೋನ್ ಮಾಡಿದ್ರು ಅಂತ ಇದಂತೆ, ಅದು ಇವಾಗ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಸೊ ವಿಸ್ಕಿಗೆ ಚಿಕನ್ ಇಸ್ಕೊಂಡಾಯ್ತು, ಈಗ ಹೋಗ್ತಿದ್ದೀನಿ. ನನಗೆ ಅದನ್ನು ತೋರಿಸೋದಕ್ಕೆ ಇಷ್ಟ ಇಲ್ಲ, ಬಿಕಾಸ್ I know few of the people are vegetarians and I don't want to make you feel awkward. So the chicken ಇಸ್ಕೊಂಡು ಮನೆ ಕಡೆ ಕೊಡ್ತೀವಿ. ಸೊ ಮನೇಲಿ ಕೂತಿ ಬೋರ್ ಆಗ್ತಿತ್ತು. ಸೊ ನಾನು ಕಂಪ್ಯೂಟರಲ್ಲಿ ಕೆಲಸ ಮಾಡಿ ಬೋರ್ ಆಗ್ತಿತ್ತು. ಸೊ ಹೆಂಗೆ ಇವಾಗ 3:15 ಆಗಿದೆ. ಸೃಷ್ಟಿನ ಕರ್ಕೊಬರೋಣ. ನನ್ನ ತಮ್ಮ ಇದ್ದಾನಲ್ಲ, ಅವ್ನು ಸೈಕಲಲ್ಲಿ ಹೋಗಿದ್ದಾನೆ. ಸೊ ಸೈಕಲಲ್ಲಿ ಬರ್ತಾನೆ. ಸೃಷ್ಟಿ ನಡ್ಕೊಬರ್ತಾಳೆ. ಆ್ಯಕ್ಚುಲಿ ಅಷ್ಟು ದೂರ ಏನಿಲ್ಲ ಸ್ಕೂಲು. ಸೊ ಅದಕ್ಕೋಸ್ಕರ ಅವ್ರಿಗೆ ಸರ್ಪ್ರೈಸ್ ಮಾಡಿ ಕರ್ಕೊಬರೋಣ ಮನೆಗೆ ಹೋಗೋಣ. ಸೊ ಸೃಷ್ಟಿ ಸ್ಕೂಲಿಗೆ ಬಂದಿದ್ದೀನಿ. ಯಾವಾಗ ಬರೋಲ್ಲ, ಯೂಶಲಿ ಫಸ್ಟ್ ಬರೋದಿಲ್ಲ, ಟೈಮ್ ಆಗುತ್ತೆ ಬರೋದಕ್ಕೆ. ವೆಯ್ಟ್ ಮಾಡಬೇಕು. ಲೆಟ್ಸ್ ಸಿ ವಾಟ್ ಆರ್ ರಿಯಾಕ್ಷನ್ ವಿಲ್ ಬಿ. ಅವಳು ನಮ್ಮ ನೋಡಿದ್ರೆ ನಾನು ರಿಯಾಕ್ಷನ್ ಹೆಂಗೆ ಕೊಡ್ತಾಳೆ ನೋಡೋಣ. ಬಿಕಾಸ್ ಅವಳಿಗೆ ಗೊತ್ತಿಲ್ಲ ನಾನು ಬರ್ತೀನಿ ಇವತ್ತು ಪಿಕಪ್ ಮಾಡೋದಕ್ಕೆ ಅಂತ. ಬಟ್ ಅವತ್ತು ತುಂಬ ದಿನದಿಂದ ಕೇಳ್ತಿಲ್ಲ ಪಿಕಪ್ ಮಾಡೋಕ್ಕೆ ಬನ್ನಿ, ಯಾವತ್ತು ಹೋಗಿನ ಬನ್ನಿ ಅಂತ. ಸೊ ಇವತ್ತು ಹೋಗಿ ಬಂದಿದ್ದೀವಿ, ನೋಡೋಣ ಹೆಂಗಿರುತ್ತೆ ಗೊತ್ತಾಗತ್ತೆ. ಸೃಷ್ಟಿ ಬಂದ್ಲು. ಏನು ಸೃಷ್ಟಿ, ಯಾಕೆ ಫುಲ್ ನಾಚಿಕೆ ನಾನು ಬಂದಿರೋದು ವಿಡಿಯೋ ಇಟ್ಕೊಂಡು? ಹೆಂಗಿತ್ತು ಸ್ಕೂಲು? ಯಾಕೆ ಬೋರ್ ಆಗಿದೆ ಅನ್ಸುತ್ತೆ? ಸೃಷ್ಟಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಬೋರ್ ಆಗುತ್ತಂತೆ. ಮನೇಲಿರೋ ಚಂದನ ಓಣ ಸಮು ಬರ್ತಾನೆ. ಸೈಕಲಲ್ಲಿ ಬಂದ ಕಾಯ್ತಾ ಬರ್ತಾನೆ. ನೋಡಿ ನನ್ನ ತಮ್ಮ ಕಾಯೋಣ, ಮೋಸ್ಟ್ ಪ್ರಾಬ್ಲಿ ಬರಲ್ಲ. ಅವನು ಆಲ್ರೆಡಿ ಅವನು ಟೀನೇಜ್ ಇರೋದಲ್ಲಿದ್ದಾನೆ. ವೇರ್ ಹಿ ಹೇಟ್ಸ್ ಎವ್ರಿ ಒನ್. ಬಟ್ ನೋಡೋಣ, ವೇಟ್ ಮಾಡಿ ನೋಡ್ತೀನಿ. ಬಂದರೆ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸ್ ಜೊತೆ ಬರ್ತೀನಿ ಅಂತ ಮೋಸ್ಟ್ ಪ್ರಾಬ್ಲಿ, ನನಗೆ ಗೊತ್ತು. ಬಟ್ ನೋಡೋಣ. ಸೃಷ್ಟಿ ನಾನು ಕೈಲಿ ಬ್ಯಾಗ್ ಕೊಟ್ಬಿಟ್ಟು ನಾನು ಒಬ್ಬರು ನಡ್ಕೊಂಡು ಹೋಗ್ತೇನೆ. ವಿಸ್ಕಿಯಲ್ಲಿ ನೋಡಿ, ನಾ ಬಂದಿದ್ದು ನೋಡ್ಬಿಟ್ಟು ತಿಂತಾ ಇದ್ದಾನೆ ಅಲ್ಲಿ ನಿಂತ್ಕೊಂಡು. ಇವಾಗ ತಿಂತವ ನಾವು ಬಂದು ನೋಡ್ಬಿಟ್ಟು. ಅಬ್ಸಲ್ಯೂಟ್ಲಿ ಬೋರಿಂಗ್ ಡೇ. ಇವತ್ತು ಏನು ಮಾಡಿಲ್ಲ ನಾನು ಆ್ಯಕ್ಚುಲಿ. ನಥಿಂಗ್ ಐ ಡನ್. ಬರೀ ಮಲ್ಗಿರೋದು, ಟಿವಿ ನೋಡಿರೋದು, ಮನೇಲಿರೋದು ಅಷ್ಟೇ. ಕ್ರೇಜಿ. ಜಿಮ್ಮಿಗೆ ಬಂದಿದ್ದೀನಿ ಇವಾಗ ಆಲ್ಮೋಸ್ಟ್ 8:30. ಇವತ್ತು ಬ್ಯಾಕ್ ಬೈಸೆಪ್ಸು ಕಿರಣ ಮನೇಲಿ ನೋಡೋಣ. ತುಂಬ ಖಾಲಿ ಇದು ಬೇಗ ಅನಿಸುತ್ತೆ, ಇದೆ ಅನ್ಸುತ್ತಾ ಗೊತ್ತಿಲ್ಲ. ತುಂಬ ಜನ ಇದ್ದಾರೆ, ಖಾಲಿನೇ ಡೌಟೆ. ಎಸ್, ಜಿಮ್ ಹತ್ರ ಮಿಸ್ ಮಾಡೋದಿಲ್ಲ, ಕನ್ಸಿಸ್ಟೆಂಟ್. ಓಕೆ, ಪ್ಲಾಟ್ ಟ್ವಿಸ್ಟ್ ಏನಂದರೆ ಹೆವಿ ಜನ ಇದ್ದಾರೆ, ಒಳ್ಳೆ ವರ್ಕೌಟ್ ಮಾಡೋಕ್ಕಾಗಲ್ಲ, ಜನ ಇದ್ದಾರೆ. ನಮಗೆ ಬೇಕಾಗಿರೋ ಮಿಷಿನ್ಸೇ ಏನಾಗೆಲ್ಲ ಅದೇ ವರ್ಕೌಟ್ ಮಾಡ್ತಿದ್ದಾರೆ, ಬ್ಯಾಕು ಬೈಸೆಪ್ಸ್ನ. ಸೊ ಏನು ಅಂದ್ಕೊಂಡಿದ್ದು ಡಿಸೈಡ್ ಮಾಡಿಕೊಂಡು ಹೋಗೋಣ ವಾಪಸ್. ನಾನೇನ ಪರವಾಗಿಲ್ಲ ಅಂತ ಆಗಿದ್ದೀವಿ. ಲೆಟ್ಸ್ ಸಿ ಏನು ಮಾಡ್ತೀವಿ, ವಾಟ್ ವಿಲ್ ಎಂಡ್ ಅಪ್ ಡೂಯಿಂಗ್. ಏನಾದರೂ ಪ್ರಾಡಕ್ಟೇ ಮಾಡಬೇಕಾಗತ್ತೆ, ಮಾಡೋಣ. ಜಿಮ್ಮಿಂದ ಡೈರೆಕ್ಟ್ ಕಿರಣ ಮನೆಗೆ ಬಂದಿದ್ದೀವಿ. ಕಿರಣ ದೇವಸ್ಥಾನಕ್ಕೆ ಹೋಗಿದ್ದಾನೆ ಅಂತ. ಕಿರಣ ಬರೋದೇನೋ ಒಂದು 1/4 ಗಂಟೆ ಅಂತ. ಬಟ್ ಮನು ಇರ್ತಾನೆ ಮನೇಲಿ, ಮನು ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋಣ. ಸೊ ಕಿರಣ ಬರ್ತಾನೆ ಅಂದರೆ ಮೇ ಬಿ ಒಂದು ಸ್ವಲ್ಪ ಆಟ ಹೊಡೆದು ಮನೆ ಅದಾದ್ಮೇಲೆ ಇವತ್ತು ಓದ್ಕೋಬೇಕು. ಎಕ್ಸಾಮ್ ಹತ್ರ ಬರ್ತಿದ್ದೆಲ್ಲ ಕ್ರೇಜಿ. ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ದೇನೆ ಇಲ್ವ ಅಂತ. ಅದು ಅಲ್ಲದೆ ಮತ್ತೆ ಮನೆಗೆ ಹೋಗಿ ನಾವು ಮೈಕ್ ಕೂಡ ಹುಡುಕ್ಬೇಕು. ಇದು ಹನಿ ವಿಸ್ಕಿ ತಂಗಿ.
ಕಿರಣ ಹತ್ರ ಇದೆ. ಇವಾಗ ನಾನು ಮೊಟ್ಟೆ ತಿನ್ನೋದಿಲ್ಲ, ವೆಜಿಟೇರಿಯನ್. ಬಟ್ ಮನು ಇಸ್ ವೆಜಿಟೇರಿಯನ್. ನಾವ್ ಎಲ್ಲಿ ಮಿಸ್ ಆದ್ರೂ ಪಕ್ಕ ಫಸ್ಟ್ ಏನೇ ತಿನ್ಬೇಕಂದ್ರೆ ಫಸ್ಟ್ ಆಪ್ಷನ್ ಎಗ್ ರೈಸ್. ಧ್ರುವ ಮಾತ್ರ ಎಲ್ಲ ಕಡೆ ಸೇಮ್. ಲಾಸ್ಟ್ ಕೊನೆ ಗಂಟ ವೇಟ್ ಮಾಡ್ತಾನೆ, ಏನ್ ತಗೊಳ್ಳೋದು ನಾವು ತಿನ್ನಕ್ ಸ್ಟಾರ್ಟ್ ಮಾಡೋದಲ್ಲೇ ಇದು ತಗೋಬೇಕು ಆರ್ಡರ್ ಮಾಡೋದು. ಅವಾಗ ಲಿಟ್ರಲಿ ನಿಮ್ ಜೊತೆ ಆರ್ಡರ್ ಮಾಡ್ಕೊಂಡು ಬ್ರೆಡ್ ಆಮ್ಲೆಟ್ ಅದು ನಾವೇ ಆಪ್ಷನ್ ಕೊಟ್ಟು ಅದನ್ನ ತಗೊಂಡು ಕೊಡ್ಸಿರೋದು. ಈ ಸರಿ ಕಸ್ಟಮರ್ ಅಲ್ಲ, ಬಟ್ ನಾವು ಮಾತ್ರ ರೆಗ್ಯುಲರ್. ಎಗ್ ರೈಸ್ ಇಲ್ಲಿ ಆಚೆ ಬಾದಕ್ಕೆ ನಾವು ಜ್ಯೂಸು ಕುಡ್ದು ಎಲ್ಲ ಅವಾಗ ಧ್ರುವ ಜ್ಯೂಸ್ ಬೇಕು, ಫ್ರೂಟ್ ಜ್ಯೂಸ್ ಬೇಕು ಅಂತ ಹೇಳ್ತಾನೆ. ಇವಾಗ ಫ್ರೂಟ್ ಜ್ಯೂಸ್ ಕುಡಿಯೋಕೆ ಯಾಕಂದ್ರೆ ನಡ್ಕೊಂಡು ಹೋಗ್ತಿದ್ದೀವಿ, ನೋಡಿ ತಪ್ಪಾನೆ ಅಲ್ಲಿಗೆ ಹೋಗ್ತಾ ಇದೀವಿ. So yeah, I do not condone this. Do at your own risk. I don't know. Very unproductive day. Very unproductive day. Very unproductive day. Did nothing. Absolutely nothing. ಜಿಮ್ ಕೂಡ ಹೋಗಿಲ್ಲ. ಬರೀ ತಿನ್ನೋದು, ಆಚೆ ಓಡಾಡೋದು, ದುಡ್ಡು ಖರ್ಚು ಮಾಡ್ಬಿಟ್ಟು ಮನೆಗೆ ಹೋಗ್ತಾ ಇದೀವಿ ಈಗ ಅಷ್ಟೇ. ಜಿಮ್ ಹೋಗ್ತಾರ ಬ್ಯಾಗ್ ಹಾಕೊಂಡು ಬಂದು ಎಲ್ಲ ನೋಡೋರೆಲ್ಲ ರೋಡಲ್ಲಿ ಜಿಮ್ ಹೋಗ್ತಾ ಇದಾರಪ್ಪ ಹುಡುಗರು, ಹೋಗ್ಬಿಟ್ಟು ಮನೆಗೆ ಹೋಗ್ತಾ ಇದಾರೆ ಅನ್ಕೊಂಡ್ರೆ ನಾವು ಬಂದು ಎಗ್ ರೈಸ್ ತಿನ್ಬಿಟ್ಟು ಒಂದು ಜ್ಯೂಸ್ ಕುಡ್ದು ಮನೆಗೆ ಹೋಗ್ತಾ ಇದೀವಿ. ಅಷ್ಟೇ ಜೀವನ. ಎಸ್ ನಮ್ಮ ಮನೇಲಿ ನೋಡಿ ಸಂಕಷ್ಟಿ ಆದ್ರೂ ನಾಮ ಬಿಡ್ತಿಲ್ಲ. ಜಿಮ್ಗೆ ಹೋಗ್ಬೇಕು, ಪ್ರೋಟೀನ್ ಅಂತ ನಮ್ಮ ಚಿಕನ್ ತಿಂತಿದೆ ಇವತ್ತು. ಇದು ಅಮ್ಮಾಗೆ ನಾ ಅಮ್ಮಂದೇ ಇದು. ವಾಪಸ್ ಕೊಡ್ತಾ ಇದ್ದೀನಿ. ಕ್ಯಾಮ್ರಾ ಆಫ್ ಮಾಡ್ಬಿಡು ಫಸ್ಟ್, ಕ್ಯಾಮ್ರಾ ಆಫ್ ಮಾಡು ಅಂತ ಹೇಳ್ತಿದೆ. ಮಮ್ಮಿದು ಅದೇ ನೋಡಿ. ಇವರೇ ನೋಡಿ ನಮ್ಮಪ್ಪ. ಏನ್ ತಿಂತೀರಪ್ಪ? ಸಂಕಷ್ಟ ಅಲ್ವಾ ಇವತ್ತು? ನಮ್ಗೆ ಗೊತ್ತಿರುತ್ತೆ ತಿಂತೀವಪ್ಪ. ವಿಸ್ಕಿ ನನಗೆ ಎಲ್ಲಿ ಅಂತ ಕೇಳ್ತಿದ್ದೇನೆ. ಇವಾಗ ತಾನೇ ಕ್ಯಾಮ್ರಾ ಹಿಂದೆ ತಿಂದ್ರಲ್ಲಮ್ಮ. ಸುಳ್ಳು ಹೇಳ್ಬೇಡ, ನಿಮ್ಗೆ ಹಾಕೊಡ್ತಿರೋದು ಸಂಕಷ್ಟ ತಿನ್ನಲ್ಲ. ಕೈ ಮಾಡ್ಕೊಂಡು ನೋಡಿ ಹಾಕೊಡ್ತೀನಿ ಕೈಯಲ್ಲಿ. ಸುಶಿ ನೋಡಿ, ಸುಶಿ ಮೂಸ್ತವಳೆ ಸ್ಮೆಲ್ ತಗೊಂತವಳೆ. ನೋಡಿ ಹಂಗಂತ ಸಣ್ಣ ಮೂತ್ಕೊಂಡ್ಬಿಟ್ಟು ಹೊಡೋಗ್ತಿದ್ದಾಳೆ ಈಗ. ಸ್ಮೆಲ್ ತಗೊಂತವಳೆ. ನಮ್ಮ ಹುಡುಗರಿಗೆ ಯಾವ ಸಂಕಷ್ಟನೂ ಇಲ್ಲ, ಯಾವ ಇದು ಇಲ್ಲ, ಎಲ್ಲಾ ಟೈಮಲ್ಲೂ ತಿಂತಾ ಇರೋದು. ಯಾವಾಗ ಕೊಟ್ರು ತಿಂತಾರೆ. ಇವನಂತೂ ಯಾವ ಟೈಮಲ್ಲಿ ಕೊಡಿ, ಮಧ್ಯರಾತ್ರಿ ಕೊಟ್ರು ತಿಂತಾನೆ. ಇವ್ನ ಚಿಕ್ಕ ಮಗನಿಗೆ ಬಿರಿಯಾನಿ. ಏನ್ ಬಿರಿಯಾನಿ ಇದು? ಕುಷ್ಕ ಅನ್ಸುತ್ತೆ ಬಿರಿಯಾನಿ ಇಲ್ಲ. ನನ್ಗೆ ಫಸ್ಟ್ ಬಿರಿಯಾನಿ ಹಾಕಿಸ್ಕೊಂಡಿದ್ದು, ಅದೆಲ್ಲ ಕುಸ್ಕ. ಇಲ್ಲಿವರೆಗೂ ಮೈಕ್ ಹುಡುಕ್ತಿದೆ ಯಾರು ತಗೋಬೇಕು ಅಂತ ಒಂದು ಮೈಂಡಲ್ಲಿ ಇದೆ. ಬಟ್ ಅಷ್ಟೊಂದು ಖರ್ಚು ಮಾಡೋಕೆ ಇಷ್ಟ ಅಲ್ಲ ಸದ್ಯದಲ್ಲೇ. ಸೊ ನಾನು ಇವಾಗ ಒಂದು ಟೆಂಪ್ರರಿಗೆ ಅಂತ ಸದ್ಯಕ್ಕೆ ಚೆನ್ನಾಗಿರೋದೊಂದು ಮೈಕು ಇಟ್ಕೊಂಡು ರಿವ್ಯೂ ನೋಡಿ ಸೆಲೆಕ್ಟ್ ಮಾಡಿ ಚೂಸ್ ಮಾಡಿ ಆರ್ಡರ್ ಮಾಡಿದ್ದೀನಿ ಆಲ್ರೆಡಿ. ನಾಳೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಅಷ್ಟಲ್ಲಿ ಬರುತ್ತೆ ಮೈಕು. ಪ್ಲಸ್ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಒಂದು ಗೋರಿಲ್ಲಾ ಟ್ರೈಪಾಡ್ ಆರ್ಡರ್ ಮಾಡಿದೆ. ಅದು ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೋಸ್ಕರ. ಅದು ಆರ್ಡರ್ ಮಾಡಿ 1 ಅವರ್ ಆಯಿತು. 2 ಸತಿ ಕಾಲ್ ಬಂತು ಸ್ವಿಗ್ಗಿಯಿಂದ. ಇಟ್ಸ್ ಲೈಕ್ ಆರ್ಡರ್ ಡಿಲೇ ಆಗಿದೆ, +1 ಫಾರ್ ವೆಯ್ಟ್ ಮಾಡೋದಿದ್ರೆ, ಇಲ್ಲಾಂದರೆ +2 ಮಾಡಿ ಕ್ಯಾನ್ಸಲ್ ಮಾಡೋದಕ್ಕೆ ಅಂತ. ನಾನು 2 ಸತಿನೂ +1 ಮಾಡಿದೆ. 2 ಸತಿನೂ ಅಂದರೆ 3ನೇ ಸತಿಗೆ ಅವರೇ ಕ್ಯಾನ್ಸಲ್ ಮಾಡಿದ್ರು. ಮೇ ಬಿ ರೀಸೆಂಟಾಗಿ ಡಿಸೆಂಬರ್ 31 ಸ್ಟ್ರೈಕ್ ನಡೀತಲ್ಲ, ಸ್ಟ್ರೈಕ್ ನಡೆದಾಗಿಂದ ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಲೇಟ್ ನೈಟ್ ಡೆಲಿವರೀಸ್ಗೆ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಡೆಲಿವರಿ ಗಾಯ್ಸ್ ಇರ್ತಾರಲ್ಲ, ಲೈಕ್ ಪೀಪಲ್ ಹೂ ಡೆಲಿವರ್, ಅವರು ಅಷ್ಟು ವರ್ಕ್ ಮಾಡ್ತಿಲ್ಲ ಮುಂಚೆ ಮಾಡ್ತಿದ್ದಷ್ಟು. ಬಿಕಾಸ್ ನಾನು ಒಂದೊಂದ್ಸತಿ 3 ಗಂಟೆ 2:15 ಆರ್ಡರ್ ಮಾಡಿದ್ದೀನಿ ರಾತ್ರಿ ಹೊತ್ತಲ್ಲಿ. ಆ್ಯಂಡ್ ಬಂದಿದೆ ಅಷ್ಟೊತ್ತಲ್ಲಿ. ಎಷ್ಟೊಂದು ಚಿಪ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ ಲೇಟ್ ನೈಟ್ ಕ್ರೇವಿಂಗ್ಸಲ್ಲಿ. ಬಟ್ ಈ ನಡುವೆ ಅಂತೂ ಲೇಟ್ ನೈಟ್ ಬರ್ತಿಲ್ಲ. ಸೊ ಅದರಿಂದ ಆರ್ಡರ್ ಇಟ್ಕೊಳ್ಳೋಕ್ಕಾಗದೆ ಕ್ಯಾನ್ಸಲ್ ಆಯಿತು. ಅಲ್ಲಿ ಗಂಟ ಎಡಿಟ್ ಮುಗಿಸ್ಕೊಂಡಿದ್ದೀನಿ. ಇವಾಗ ಮಾಡಿರೋ ಕ್ಲಿಪ್ನ ಹಾಕ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತು ಡೇ ಅಷ್ಟೊಂದು ಎಂಟರ್ಟೈನಿಂಗ್ ಆಗಿಲ್ಲ, ಬಟ್ ನಾಳೆ ಇದು ಡೇ ಇದೆಲ್ಲ ಚೆನ್ನಾಗಿದೆ. ಯಾಕಂದರೆ ಅಮ್ಮದು ಈವೆಂಟ್ ಇದೆ, ಪಾರ್ಟಿ, ಅದು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅವರು. ಪ್ಲಸ್ ಅಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಇಂಟ್ರಾಕ್ಟ್ ಮಾಡ್ತೀನಿ, ಅದನ್ನೆಲ್ಲ ವೀಡಿಯೋ ಮಾಡ್ತೀನಿ. ಪ್ಲಸ್ ನಾಳೆ ಮೈಕ್ ಕೂಡ ಬರ್ತಿದೆ, ಅದನ್ನು ಟೆಸ್ಟ್ ಮಾಡ್ಬೋದು ನಾವು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಟುಮಾರೋ. ಕ್ಲಿಪ್ ಹಾಕ್ಸ್ದಾಗಿಂದ ಸ್ವಲ್ಪ ಮಾತಲ್ಲಿ ಸ್ಪಷ್ಟತೆ ಮುಂಚೆಗಿಂತ ಕಡಿಮೆ ಆಗಿದೆ. ಮುಂಚೆ ಅಷ್ಟೇನಿರಲಿಲ್ಲ, ಒಪ್ಕೊತೀನಿ. ಇನ್ನೂ ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ಏನೋ ಅಡ್ಜಸ್ಟ್ ಆಗ್ತಿದೆ ನನಗೆ ಬಾಯಿಯಲ್ಲಿ ಮಾತಾಡೋದಕ್ಕೆ. ಪ್ರಿಯಾ,
ಇವತ್ತು ಡೇ 6ನ ಎಂಟು ಮಾಡ್ತಾ ಇದ್ದೀನಿ. ನಾಳೆ ಸಿಗೋಣ ಆನ್ ಡೇ 7 ದಿನ 7ಕ್ಕೆ. ಶುಭರಾತ್ರಿ. ಬಾಯ್ ಬಾಯ್.